य गुणराशये हृद्याय शुद्धविद्याय मध्वाय च नमो नमः। प्रथमो हनुमान् नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। शुभापुस्तक विंशः पाठः प्रहेलिकाः ಅಂತ ಇದೆ. ಪೇಜ್ 98 ಅದರಲ್ಲಿ 6ನೇ ಶ್ಲೋಕ. ಕೃಷ್ಣಮುಖಿ ನ ಮಾರ್ಜಾರಿ ದ್ವಿಜಿಹ್ವಾ ನ ಚ ಸರ್ಪಿಣಿ ಪಂಚಭರ್ತ್ರಿ ನ ಪಾಂಚಾಲಿ ಯೋ ಜಾನಾತಿ ಸಹ ಪಂಡಿತಃ. ಹಾಗೆ ಅಂತ. ಕೃಷ್ಣಮುಖಿ ಅಂದ್ರೆ ಕಪ್ಪು ಬಣ್ಣದವಳು. ಕಿಂತು ನಾಹಂ ಮಾರ್ಜಾರಿ ಆದರೆ ಕ್ಲೀನ್ ಮಾಡೋದಲ್ಲ. ಮಮ ಜಿಹ್ವಾ ದ್ವಯಮಸ್ತಿ ನನಗೆ 2 ನಾಲಿಗೆ ಇದೆ. ಅಹಂ ಸರ್ಪಿಣೀನ ಆದರೂ ಸರ್ಪ ಇಲ್ಲ. ಅಹಂ ಪಂಚಭರ್ತ್ರಿ ಅಸ್ಮಿ ನನಗೆ 5 ಗಂಡಂದಿರು. ಕಿಂತು ನಾಹಂ ದ್ರೌಪದಿ ಆದರೂ ನಾನು ದ್ರೌಪದಿ ಅಲ್ಲ. ತರ್ಹಿ ಅಹಂ ಕಾ ಹಾಗಿದ್ರೆ ನಾನು ಯಾರು? ಇತಿ ಯಹ ವದೇತ್ ಯಾರು ಹೇಳ್ತಾರೋ ಸಹ ಏವ ಪಂಡಿತಃ. ಹಾಗೆ ಯಾವುದದು ಹಾಗೆಂದ್ರೆ ಲೇಖನಿ. ಹಾಗೆ ಲೇಖನಿ ನೋಡು, ಊದಕ ಕಪ್ಪು ಬಣ್ಣದಂತೆ ಕಪ್ಪು ಬಣ್ಣದ್ದದು. ಜಿಹ್ವಾದ್ವಯ ಅಂದ್ರೆ 2 ನಾಲಿಗೆ ಇದೆ ಅಂತ. ಕಿಂತು ಜಿಹ್ವಾದ್ವಯ ಅಂದ್ರೆ ಅದಕ್ಕೆ ನಿಬ್ಬು ಅಂತ ಎಲ್ಲ 2 ಹಾಕ್ತಾರೆ. 2 ನಾಲಿಗೆ ಹಾಗೆ ಅಂತ. ಅಹಂ ಪಂಚಭರ್ತ್ರಿ ಅಂದ್ರೆ ಅನೇಕ ಜನರು ಉಪಯೋಗಿಸ್ತಾರೆ ಅಂತ ಒಟ್ಟು ಅಭಿಪ್ರಾಯ. ಪೆನ್ ಅಂತ. ಕಸ್ತೂರಿ ಜಾಯತೆ ಕಸ್ಮಾತ್ ಕೋಹಂತಿ ಕರಿಣಾಂ ಕುಲಂ ಕಿಂ ಕುರ್ಯಾತ್ ಕಾತರೋ ಯುದ್ಧೆ ಮೃಗಾತ್ ಸಿಂಹ ಪಲಾಯತೆ. ಕಸ್ತೂರಿ ನಾಮಕಂ ಸುಗಂಧ ದ್ರವ್ಯಂ ಅದು ಯಾವ್ದರಿಂದ ಸಿಗ್ತದೆ? ಒಂದು ಕ್ವಶನ್. ಗಜಾನಾಂ ಕುಲಂ ಕಹ ಸಂಹರತಿ ಆನೆಯ ಕುಲವನ್ನು ಯಾರು ಸಂಹಾರ ಮಾಡೋದು? ಕಾತರಹ ಯುದ್ಧೆ ಕಿಂ ಕರೋತಿ ಹೆದರಿದವರು ಯುದ್ಧದಲ್ಲಿ ಏನ್ ಮಾಡ್ತಾರೆ? ಇದು 3 ಪ್ರಶ್ನೆ. ತ್ರಯಾನಾಂ ಪ್ರಶ್ನಾನಾಂ ಉತ್ತರಾನಿ ಚತುರ್ಥ ಪದೇ ಸಂತಿ. ಈ 4ರ ಉತ್ತರ 4ನೇ ಪಾದದಲ್ಲಿ ಇದೆ. ಮೃಗಾತ್ ಸಿಂಹ ಪಲಾಯತೆ. ಕಸ್ತೂರಿ ಹುಟ್ಟುವುದು ಮೃಗ ಬಣ್ಣದ ಜಿಂಕೆಯಿಂದ ಡೇರಿಂದ ಹುಟ್ಟೋದು ಕಸ್ತೂರಿ. ಕೋಹಂತಿ ಕರಿಣಾಂ ಕುಲಂ ಅಂದ್ರೆ ಆನೆಯನ್ನ ಸಂಹಾರ ಮಾಡೋದು ಯಾವುದು ಅಂದ್ರೆ ಸಿಂಹ. ಹೆದರಿದವ ಯುದ್ಧದಲ್ಲಿ ಏನ್ ಮಾಡ್ತಾನೆ? ಪಲಾಯತೆ ಓಡೋಗ್ತಾನೆ. ಅದೇ ಉತ್ತರ. ಮೃಗಾತ್ ಸಿಂಹ ಪಲಾಯತೆ. ಹಾಗೆ ಇನ್ನು 8ನೇದು. ಅಪದೋ ದೂರಗಾಮಿ ಚ ಸಾಕ್ಷರೋ ನಚ ಪಂಡಿತಃ ಅಮುಕಃ ಪುಟವಕ್ತ ಚ ಯೋಜಾನಾತಿ ಸ ಪಂಡಿತಃ. ಅಪದಃ ನನಗೆ 2 ಪಾದ ಇಲ್ಲ. ಕಿಂತು ಬಹುದೂರಂ ಗಂತುಂ ಶಕ್ನೋಮಿ ಆದ್ರೂ ತುಂಬ ದೂರ ಹೋಗ್ತೀನಿ ನಾನು. ನಾಹಂ ವಿದ್ಯಾಭ್ಯಾಸಂ ಕೃತವಾನ್ ನಾನು ವಿದ್ಯಾಭ್ಯಾಸ ಮಾಡಿಲ್ಲ. ಆದರೆ ಅಕ್ಷರಾಣಿ ಪಠಿತಂ ಶಕ್ನೋಮಿ ಅಕ್ಷರಗಳನ್ನ ಓದಲಿಕ್ಕೆ ಆಗ್ತದೆ. ಮಮ ಮುಖಮೇವ ನಾಸ್ತಿ ನನಗೆ ಮುಖವೇ ಇಲ್ಲ. ತಥಾಪಿ ಸ್ಪಷ್ಟಂ ವದಾಮಿ ಆದರೂ ಸ್ಪಷ್ಟವಾಗಿ ನಾನು ಓದುತ್ತೇನೆ. ತರ್ಹಿ ಕಹ ಅಹಂ ಮತ್ತೆ ಯಾರು ನಾನು ಹೇಳ್ತಾರೋ ಸಹ ಅವಶ್ಯಂ ಪಂಡಿತಂ ಭವತಿ ಅವನು ಅವಶ್ಯ ಪಂಡಿತನಾಗ್ತಾನೆ ಅಂದ್ರೆ ಉತ್ತರ ಅದಕ್ಕೆ ಪತ್ರಂ. ಹಾಗೆ ಪತ್ರ ಲೆಟರ್ ಅಂತ. ಅದಕ್ಕೆ ಕಾಲಿಲ್ಲ ಆದ್ರೂ ಎಲ್ಲಿಂದ ಎಲ್ಲೋ ಕಳಿಸಿದ್ರೆ ಹೋಗ್ತದೆ. ವಿದ್ಯಾಭ್ಯಾಸ ಮಾಡಿಲ್ಲ ಆದ್ರೂ ಅದನ್ನ ಇಟ್ಕೊಂಡು ಅಕ್ಷರಗಳನ್ನ ಓದಬಹುದು. ಅದಕ್ಕೆ ಮುಖ ಇಲ್ಲ ಆದ್ರೂ ಕೂಡ ಚೆನ್ನಾಗಿ ಓದುತ್ತದೆ ಅಂದ್ರೆ ಅದನ್ನ ಇಟ್ಕೊಂಡು ಲೆಟರ್ ಅಕ್ಷರಗಳನ್ನು ಓದಬಹುದು. ಪತ್ರಂ ಅಂತ. 9ನೇದು. ವೃಕ್ಷಾಗ್ರವಾಸಿ ನಚ ಪಕ್ಷಿರಾಜಃ ತ್ರಿನೇತ್ರಧಾರಿ ನಚ ಶೂಲಪಾನಿಃ ತ್ವಗ್ವಸ್ತ್ರಧಾರಿ ನಚ ಸಿದ್ಧಯೋಗಿ ಜಲಂ ಚ ಬಿಭ್ರನ್ ನ ಘಟೋ ನ ಮೇಘಃ. ವೃಕ್ಷಾಗ್ರವಾಸಿ
ಮರದ ಮೇಲೆ ಇರ್ತೇನೆ, ಆದರೆ ಗರುಡ ಅಲ್ಲ. ತ್ರಿನೇತ್ರಧಾರಿ, 3 ಕಣ್ಣುಗಳು ಇದೆ, ಆದ್ರೂ ಶಿವ ಅಲ್ಲ. ವಸ್ತ್ರಧಾರಿ, ಚರ್ಮ ವಸ್ತ್ರ ಅದನ್ನೆಲ್ಲ ಧರಿಸಿದವನಾಗಿದ್ದೀನಿ, ಆದರೂ ಕೂಡ ಸಿದ್ಧಯೋಗಿ ಅಂತ ಅಲ್ಲ. ಜಲಂ ಚ ಬಿಭ್ರನ್, ಯಾವಾಗಲೂ ನೀರನ್ನ ಧರಿಸಿರ್ತೇನೆ, ಆದರೂ ನಾನು ಘಟ ಅಲ್ಲ, ಮೇಘವೂ ಅಲ್ಲ. ಪಾತ್ರೆಯೂ ಅಲ್ಲ, ಮೇಘವೂ ಅಲ್ಲ. ನೀರು ತುಂಬಿಸ್ಕೊಂಡಿರೋದು ಅದರಲ್ಲಿ ತಾನೆ. ಯಾರದು ಹಾಗೆಂದ್ರೆ ನಾರಿಕೇಲಂ, ತೆಂಗಿನಕಾಯಿ. ನೋಡಿ, ಮರದ ಮೇಲೆ ಇರುತ್ತದೆ, 3 ಕಣ್ಣುಗಳು ಇರುತ್ತದೆ, ಚರ್ಮಗಳು ಇರುತ್ತವೆ, ನೀರು ತುಂಬಿ ಇರುತ್ತದೆ. ನಾರಿಕೇಲಂ. 10ನೇದು. ನ ತಸ್ಯಾದಿರ್ ನ ತಸ್ಯಾಂತಹ ಮಧ್ಯೇಯಸ್ತಸ್ಯ ತಿಷ್ಠತಿ ತವಾಪ್ಯಸ್ತಿ ಮಮಾಪ್ಯಸ್ತಿ ಯದಿ ಜಾನಾಸಿ ತದ್ವದ. ಅದಕ್ಕೆ ಆದಿ ಇಲ್ಲ, ಅಂತ್ಯ ಇಲ್ಲ, ಮಧ್ಯದಲ್ಲಿ ಇರುತ್ತವೆ. ನಿನ್ನಲ್ಲೂ ಇದೆ, ನನ್ನಲ್ಲೂ ಇದೆ. ಗೊತ್ತಿದ್ರೆ ಹೇಳು ಹಾಗೆ. ಆದಿ ಇಲ್ಲ, ಅಂತ್ಯ ಇಲ್ಲ, ಮಧ್ಯದಲ್ಲಿ ಇರುತ್ತದೆ. ನಯನಂ ಅಂತ ಕಣ್ಣುಗಳು ಮಧ್ಯದಲ್ಲಿ ಇರುತ್ತವೆ. ತಾದೃಶಂ ವಸ್ತು ತವಾಪಿ ಅಸ್ತಿ, ನನ್ನಲ್ಲೂ ಇದೆ, ನಿನ್ನಲ್ಲೂ ಇದೆ, ಎಲ್ಲರಿಗೂ ಕಣ್ಣು ಇದೆ. ತಸ್ಯ ಆದಿಹಿ ನ ತಸ್ಯ ಆದಿ ಅಂದ್ರೆ ಏನರ್ಥ? ಅದಕ್ಕೆ ಆದಿ ಇಲ್ಲ ಅಂತ ಅಲ್ಲ. ಅದ ಆದಿ ಆದಿ ಎಂಬುದ್ರೆ ಮೊದಲನೇ ಲೆಟರ್, ಫಸ್ಟ್ ಲೆಟರ್, ಅದಕ್ಕೆ ನಕಾರ ಅಂತ. ತಸ್ಯ ಅಂತಹ ಅಂದ್ರೆ ಕೊನೆ ಇಲ್ಲ ಅಂತ ಅರ್ಥ ಇಲ್ಲ. ಅದ್ರ ಕೊನೆಯ ಅಕ್ಷರವೂ ಕೂಡ ನಕಾರ ಅಂತ ಅರ್ಥ. ಮಧ್ಯೆ ಯಹ ತಿಷ್ಠತಿ ಅಂದ್ರೆ ಮಧ್ಯದಲ್ಲಿ ಯಕಾರ ಇರುತ್ತದೆ ಅಂತ. ಯಾವುದದು? ನ ಯ ನ. ಅದೇ ಈ ರೀತಿಯಾಗಿ ಇದನ್ನ ಪ್ರಹೇಳಿಕಾ ಅಂತ ಕರೀತಾರೆ. ಒಟ್ಟು 10 ಶ್ಲೋಕಗಳು ಕೊಟ್ಟಿದ್ದಾರೆ, ಅದರ ತಾತ್ಪರ್ಯ ಇದೆ. ಇದರ ಅಭ್ಯಾಸವನ್ನ ಮಾಡಿ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಆತ್ಮಮಸ್ತು. ಶ್ರೀ ಹರೇ ನಮಃ.